ಅಮೃತಧಾರೆ ಧಾರಾವಾಹಿ ಈಗ ರೋಚಕ ತಿರುವೊಂದನ್ನು ತೆಗೆದುಕೊಂಡಿದೆ. ಕೆಡಿ ಜಯದೇವ್ ಒಂದಲ್ಲ ಒಂದು ವಿಚಾರಕ್ಕೆ ಗೌತಮ್ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡುತ್ತಲೇ ಬಂದಿದ್ದಾನೆ. ಒಂದು ಕಡೆ ಶಕುನಿ ಮಾವ ಲಕ್ಷ್ಮೀಕಾಂತ್ನನ್ನು ಕಿಡ್ನಾಪ್ ಮಾಡಿ, ಇನ್ನೊಂದು ಕಡೆ ಮಲ್ಲಿ ಜೀವನವನ್ನು ಹಾಳು ಮಾಡಲು ಮದುವೆಯನ್ನು ನಿಲ್ಲಿಸಲು ಮುಂದಾಗಿದ್ದ. ಆದರೆ ಹಾಗೋ ಹೀಗೋ ಮಲ್ಲಿ ಜೀವನ ಎಲ್ಲೂ ಹಾಳಾಗದೆ ಸುನಿ ಮಲ್ಲಿಯನ್ನು ಮದುವೆಯಾದ. ಆದರೆ ಮತ್ತೊಂದು ಕಡೆ ಸೇಡಿನ ಜ್ವಾಲೆ ಉರಿದಿದೆ. ಹೌದು, ಈಗ ಮಲ್ಲಿ ಗಂಡ ಸಿಂಪಲ್ ಸುನಿಯನ್ನು ಸಾಯಿಸಬೇಕು ಎಂದು ಸ್ಕೆಚ್ ಹಾಕಿದ್ದಾರೆ. ಆದರೆ ಇವನ ಪ್ಲಾನ್ ಫ್ಲಾಪ್ ಆಗುವುದು ಖಚಿತ. ಯಾಕೆಂದರೆ ಕೆಡಿ ಜಯದೇವ್ ತಾನು ತೋಡಿದ ಹಳ್ಳಕ್ಕೆ ತಾನೇ ಬೀಳುವಂತಾಗಿದೆ. ಹೌದು, ಕೆಡಿ ಜಯದೇವ್ ಹೊಸ ಬಿಸ್ನೆಸ್ ಒಂದಕ್ಕೆ ಕೈ ಹಾಕಲು ಮುಂದಾಗಿದ್ದಾನೆ. ಆದರೆ ಆ ಒಂದು ಬಿಸ್ನೆಸ್ ಇಲ್ಲೀಗಲ್ ಗೇಮಿಂಗ್ ಝೋನ್ ಆಗಿದೆ. ಕೆಡಿ ಜಯದೇವ್ ಈಗ ಜೇಡಿ ಮಣ್ಣು ತಿನ್ನುವಂತಹ ಕೆಲಸ ಮಾಡ್ತಿದ್ದಾನೆ. ಯಾಕೆಂದ್ರೆ ಈ ಒಂದು ಬಿಸ್ನೆಸ್ಗೆ ದಿವಾನ್ ಗ್ರೂಪ್ ಆಫ್ ಕಂಪನಿ ಅಂದ್ರೆ ಜಯದೇವ್ ಕೆಳಗೆ ಕೆಲಸ ಮಾಡುತ್ತಿರುವ ಇನ್ವೆಸ್ಟರ್ಸ್ ಯಾರು ಕೂಡ ಈ ಒಂದು ಗೇಮಿಂಗ್ ಝೋನ್ ಆಪ್ಗೆ ಇನ್ವೆಸ್ಟ್ ಮಾಡಲು ರೆಡಿ ಇಲ್ಲ. ಆ ಎಲ್ಲ ಇನ್ವೆಸ್ಟರ್ಸ್ಗೆ ಇದು ಒಂದು ಇಲ್ಲೀಗಲ್ ಆಪ್, ಇದರಿಂದ ಇನ್ವೆಸ್ಟರ್ಸ್ ಎಲ್ಲರೂ ತಮ್ಮ ಹಣವನ್ನು ಕಳೆದುಕೊಳ್ತಾರೆ ಎಂಬ ವಿಚಾರವು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆದರೆ ಕೆಡಿ ಜಯದೇವ್ ಇದೇ ಜೈಡಿ ಮಣ್ಣನ್ನು ತಿನ್ನುವಂತಹ ಕೆಲಸ ಮಾಡಿದ್ದಾನೆ. ಹೇಗೂ ಮಲ್ಲಿ IPS ಪರೀಕ್ಷೆಯನ್ನು ಪಾಸ್ ಆಗಿರುವುದರಿಂದ ಬಹುಶಃ ಅವಳು ಅಧಿಕಾರಕ್ಕೆ ಬರುವಷ್ಟರಲ್ಲಿ ಜಯದೇವ್ ಈ ಒಂದು ಇಲ್ಲೀಗಲ್ ಜಾಲದಲ್ಲಿ ಸಿಕ್ಕಿಕೊಂಡಿರುತ್ತಾನೆ. ಆಗ ಮಲ್ಲಿಯಿಂದಲೇ ಬಹುಶಃ ಇವನು ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಇದೆಲ್ಲ ಆದ ನಂತರ ಬಹುಶಃ ಅಮೃತಧಾರೆ ಧಾರಾವಾಹಿ ಮುಕ್ತಾಯಗೊಳ್ಳಲಿದೆ. ನಿಮ್ಮ ಪ್ರಕಾರ ಕೆಡಿ ಜಯದೇವ್ಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಎಂಬುದನ್ನು ಕಾಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿಕೊಡಿ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ 2 Minutes Talk ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.